ದಾಳಿಗೆ ಬೆಚ್ಚಿ ಬಿದ್ದ ಗಡಿನಾಡು ಪಾವಗಡ ತಾಲೂಕಿನ ಜನ ಫಸ್ಟ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತು ಒಂದು ನಿಮಿಷ ಮತ್ತೆ ಹೋಯ್ತು ಅಂದ್ರೆ ಮರಿ ಕಾಲ್ ಇದ್ಮೇಲೆ ಒಂದ್ ಸತಿ ಹೋದ್ಮೇಲೆ ವಾಪಸ್ ಹೋಗಲ್ಲ ಸರ್ ಅದು ಕಾಲ್ ಬೇರೆ ಸತಿ ನಾವು ನೋಡಿದೀವಿ. ಮರಿ ಕರಡಿಯೊಂದಿಗೆ 4 ನಿಮಿಷ ಹೋರಾಟ ನಡೆಸಿದ ಯುವಕ. ನೀವು ಅಲ್ಲಾಡಬಾರ್ದು, ತಲೆ ಹಿಂಗ್ ಮುಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಸುಮ್ಮನೆ ಎದ್ದು ಬಿಟ್ಟು ತೀರಾಡಿದ್ರೆ ತಿರ್ಗಾ ಮೇಲ್ ಬೀಳ್ತದೆ. ಕರಡಿ ದಾಳಿಗೆ ಜಿಲ್ಲಾಸ್ಪತ್ರೆಗೆ ಸೇರಿದ ಪಾವಗಡದ ಈರಣ್ಣ. 2 ಸಲ ಹಿಂಗ್ ಅನ್ನುತ್ತೆ, ಧೈರ್ಯ ಬೇಕಾದಕ್ಕೆ, ಧೈರ್ಯ ಇರಬೇಕು. ಧೈರ್ಯದಿಂದ 2 ಸಲ ಹಿಂಗ್ ಅನ್ನುತ್ತೆ. ನೀವು ಅಳ್ಳಾಡ್ದಂಗೆ ಮಲಗಿದ್ರೆ ನಿಮ್ ಪಾಡಿಗೆ ಅದ್ರ ಬಿಟ್ಬಿಟ್ಟು ಹೋಗುತ್ತಲ್ಲ. ಎಸ್, ತುಮಕೂರು ಜಿಲ್ಲೆಯ ಗಡಿನಾಡು ಪಾವಗಡದಲ್ಲಿ ದಿನೇ ದಿನೇ ಕರಡಿ ದಾಳಿಗಳು ಹೆಚ್ಚಾಗ್ತಾ ಇದ್ದು ಜನ ಬೆಚ್ಚಿಬಿದ್ದಿದ್ದಾರೆ. ತೋಟಕ್ಕೆ ಹೋದ ತಂದೆ ಮಗನ ಮೇಲೆ ಮರಿ ಕರಡಿಯೊಂದು ದಾಳಿ ಮಾಡಿದ್ದು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಲ್ಲ ಸರ್, ಅಂದ್ರೆ ಅವು ಬರೋದು ಸರ್ ಒಂದ್ ನಿಮಿಷ ಕೇಳಿ ಫಸ್ಟ್ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತು ಒಂದು ನಿಮಿಷ ಮತ್ತೆ ಹೋಯ್ತು ಅಂದ್ರೆ ಮರಿ ಕಾಲ್ ಇದ್ಮೇಲೆ ಒಂದ್ ಸತಿ ಹೋದ್ಮೇಲೆ ವಾಪಸ್ ಹೋಗಲ್ಲ ಸರ್ ಅದು ಕಾಲ್ ಬೇರೆ ಸತಿ ನಾವು ನೋಡಿದೀವಿ. ಮರಿನೂ ಇದಾವೆ ಪಕ್ಕದಲ್ಲಿ. ಕರಡಿ ಮುಂದೆ ಪಾಸ್ ಆಗಿದ್ದು ಹಿಂದೆ ಉಳ್ಕೊಂಡು ಸರ್ ಮರಿ ಹಿಂದೆ ಸರ್ ಹಂಗಾಗಿ ವಾಪಸ್ ಬರುತ್ತೆ ಹಂಗಾಗಿ ವಾಪಸ್ ಬಂದ ತಕ್ಷಣ ಮತ್ತೆ ನಾವು ಕಲ್ತಂಡು ನಾವು ಆ ಪ್ರಾಣಕ್ಕೆ ಅದಕ್ಕೇನು ಹಾನಿ ಆಗದಂಗೆ ನಾವು ಕಲ್ತಂಡು ಸೇಫ್ಟಿ ಹಾಕಿದ್ದೀವಿ ಅಷ್ಟೇ. ಪಾವಗಡ ತಾಲೂಕಿನ ಕರಿಯಮ್ಮನ ಪಾಳ್ಯದ ಈರಣ್ಣ ಮತ್ತು ಮಗ ಗೋಪಾಲ್ ಇಬ್ರು ರಾತ್ರಿ ಸುಮಾರು 10:30 ಸುಮಾರಿಗೆ ತೋಟದ ಬಳಿ ಹೋಗಿ ವಾಪಸ್ ಬರ್ತಾ ಇದ್ರು. ಈ ವೇಳೆ ಮರಿಯೊಂದಿಗೆ ಬಂದ ಕರಡಿ ಏಕಾಏಕಿ ದಾಳಿ ಮಾಡಿದ. ಈರಣ್ಣನ ಮೇಲೆ ದಾಳಿ ಮಾಡಿದ ಕರಡಿಯೊಂದಿಗೆ ಗೋಪಾಲ್ ಸುಮಾರು 4 ನಿಮಿಷ ಹೋರಾಡಿ ಈರಣ್ಣನನ್ನ ರಕ್ಷಿಸಿದ್ದಾರೆ. ನೀವು ಅಲ್ಲಾಡಬಾರ್ದು, ತಲೆ ಹಿಂಗ್ ಮುಚ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಸುಮ್ಮನೆ ಎದ್ದು ಬಿಟ್ಟು ತೀರಾಡಿದ್ರೆ ತಿರ್ಗಾ ಮೇಲ್ ಬೀಳ್ತದೆ. ಅರ್ಥ ಮಾಡ್ಕೊಳ್ಳಿ. ತಲೆ ಎಲ್ಲ ಮುಚ್ಕೊಂಡ್ಬಿಟ್ಟು ಹಿಂಗೆ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು ಮಕ್ಕಡೆ. ಅದು ಬಂದು ಹಿಂಗ್ ನಿಮ್ಮನ್ನ ಇದನ್ ಮಾಡಿದ್ರು ನೀವು ಅಲ್ಲಾಡಬಾರ್ದು. ಕರಡಿ ದಾಳಿಯಿಂದ ಗಾಯಗೊಂಡ ಈರಣ್ಣನನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭುಜ, ಎದೆ, ಬೆನ್ನಿನ ಭಾಗದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಈರಣ್ಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. 2 ಸಲ ಹಿಂಗ್ ಅನ್ನುತ್ತೆ, ಧೈರ್ಯ ಬೇಕಾದಕ್ಕೆ, ಧೈರ್ಯ ಇರಬೇಕು. ಧೈರ್ಯದಿಂದ 2 ಸಲ ಹಿಂಗ್ ಅನ್ನುತ್ತೆ. ನೀವು ಅಳ್ಳಾಡ್ದಂಗೆ ಮಲಗಿದ್ರೆ ನಿಮ್ ಪಾಡಿಗೆ ಅದ್ರ ಬಿಟ್ಬಿಟ್ಟು ಹೋಗುತ್ತಲ್ಲ. ನೀವು ಎದ್ದು ಬಿಟ್ಟು ತಗೊಂಡು ನೋಡಿದ್ರೆ ಅದು ಗಾಬರಿ ಆಗಿ ಇಲ್ಲ ಸರ್, ಕಲ್ತಾಂಡ್ ಅಂದ್ರೆ ಆ ಥರ ಅದು ಗಾಳಿ ಆಗೋ ಥರ ನೆನಪು. ಸುಮ್ಮನೆ ಗಾಬರಿಗೋಸ್ಕರ ಕಲ್ತಾಂಡ್ ಅಂದ್ರೆ ಸಣ್ಣ ಇಷ್ಟು ಅದಕ್ಕೆ ಸರ್ ಕಾಳಜಿ ಹಾಂ ಮತ್ತಿಲ್ಲ ಅಂದ್ರೆ ಇಲ್ಲಿ ಮನುಷ್ಯ ಪ್ರಾಣಿ ಹಾನಿ ಆಗೋದು. 2 ಮರಿ ಕರಡಿಯಲ್ಲಿ ಪಾವಗಡ ತಾಲೂಕಿನ ಕೋಟಗುಡ್ಡ, ಮುಗದಾಳ್ ಸೇರಿದಂತೆ ಇನ್ನೂ ಅನೇಕ ಭಾಗದಲ್ಲಿ ಕರಡಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ತೋಟಕ್ಕೆ ಹೋದ ಸಂದರ್ಭದಲ್ಲಿ ಮರಿ ಕರಡಿ ದಾಳಿ ಮಾಡ್ತು. ನಾನು ಕರಡಿ ಓಡಿಸಿ ಚಿಕ್ಕಪ್ಪನನ್ನ ರಕ್ಷಣೆ ಮಾಡಿಕೊಂಡೆ. ಕರಡಿಗಳು ಹೆಚ್ಚಾಗಿರುವ ಕಡೆ ಫೆನ್ಸಿಂಗ್ ಹಾಕಿ ಕರಡಿ ದಾಳಿ ಪ್ರಕರಣ ಕಡಿಮೆ ಮಾಡಬೇಕೆಂದು ಈರಣ್ಣ ಮಗ ಗೋಪಾಲ್ ತಮ್ಮ ನೋವನ್ನ ತೋಡಿಕೊಂಡ್ರು. ಯಾವ ಊರು ಏನು ಮತ್ತೆ ಸರ್? ನಮ್ಮದು ಕರಿಯಮ್ಮನಪಾಳ್ಯ, ಪಾವಗಡ ತಾಲೂಕು. ರಾತ್ರಿ ವೇಳೆ ಈಗೇನು ಮಾಮೂಲು ತೋಟ ಇರುತ್ತೆ ಅಂತ ತೋಟ ಆಟೋ ಸ್ವಿಚ್ ಹಾಕ್ಬರಕ್ಕಂತ ಬೋರ್ವೆಲ್ ಎತ್ಬರಕ್ಕಂತ ಹೋಗಿದ್ವಿ ಸರ್. ಹೋಗಿ ಮತ್ತೆ ವಾಪಸ್ ಬರಬೇಕಾದ್ರೆ ಈ ಥರ ಊರು ಇನ್ನೂ ಸಮೀಪಕ್ಕೆ ಬಂದ್ವಿ. ಅಲ್ಲಿ ಇನ್ನೇನೊಂದು ಗಾಡಿ ನಿಲ್ಲಿಸ್ಬಿಟ್ಟು ಪಾಸ್ ಮಾಡೋಣ ಅಂತ ಪಾಸ್ ಮಾಡ್ತಾಯಿದ್ವಿ. ಏಕಾಏಕಿ ಪಕ್ಕದಲ್ಲಿ ಬೇಲಿ ಇರುವ ಕಾರಣದಿಂದ ಪಕ್ಕದಲ್ಲಿರುವ ಕರಡು ಏಕಾಏಕಿ ಮರಿ ಕಾಳಿ 2 ಮರಿ, ಒಂದು ದೊಡ್ಡ ತಾಯಿ ಏಕಾಏಕಿ ದಾಳಿ ಮಾಡಿಬಿಟ್ಟು ಸ್ವಲ್ಪ ಇದು ಇಂಜುರಿ ಆಗಿ ಜಾಸ್ತಿ ಸ್ವಲ್ಪ ಇದಾಗಿದೆ, ಉಣ್ಣಾಗಿದೆ ಸರ್. ಅದು ಯಾರು ಹೋಗ್ತಿದ್ರಿ ಸರ್? ನಾವು ಮತ್ತು ನಮ್ಮ ಬಾಮೈದ ಮತ್ತು ನಮ್ಮ ಫ್ರೆಂಡು ಸರ್ ಹೋಗ್ತಿದ್ವಿ. ಹೋಗಿ ವಾಪಸ್ ಬರಬೇಕಾದ್ರೆ ಸರ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಲ್ವಾ ಸರ್? ನಮ್ಮ ಮೇಲೂ ಅಟ್ಯಾಕ್ ಮಾಡ್ತು. ಆದರೆ ಬಟ್ ಅವ್ರಿಗೆ ಏನಂದರೆ ಅವ್ರು ಜಾಸ್ತಿ ಅಟ್ಯಾಕ್ ಆಯ್ತಲ್ಲ, ಅದಕ್ಕೋಸ್ಕರ ನಾವೇನು ಅಂದರೆ ಜಾಸ್ತಿ ಕಟ್ಟಿಗೆ ಏನೋ ತಗೊಂಡು ಹೋಗಲ್ಲ, ಗಾಡಿನಲ್ಲಿ ಹೋಗಿದ್ವಲ್ಲ, ಅದಕ್ಕೆ ಕಲ್ಲು ತಗೊಂಡ್ಬಿಟ್ಟು ಸ್ವಲ್ಪ ಆ ಮನುಷ್ಯನ ರಕ್ಷಣೆ ಮಾಡಿಬಿಟ್ಟು ಮತ್ತೆ ಇಮಿಡಿಯೇಟ್ ಪಾವಗಡಕ್ಕೆ ಕರ್ಕೊಬಂದು ಸರ್ಕಾರಿ ಆಸ್ಪತ್ರೆ ಅಲ್ಲಿ ತೋರಿಸ್ಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲಿಗೆ ಕರ್ಕೊಬಂದು ಕರಡಿನ ತಪ್ಪಿಸ್ಕೊಂಡ್ರೆ ನೀವು ಸರ್? ನಾವಂದರೆ ಏಕಾಏಕಿ ಕರಡಿ ಬಂದಂತೆ ಫಸ್ಟು ಮುಂದೆ ಯಾರೇ ಥರ ಒಬ್ಬರನ್ನ ಏಕಾಏಕಿ ದಾಳಿ ಮಾಡಿದರೆ ಅವ್ರನ್ನೇ ದಾಳಿ ಮಾಡುತ್ತೆ, ಇನ್ನೊಬ್ರು ದಾಳಿಗೆ ಬರೋಲ್ಲ. ಆದರೆ ಮರಿ ಬಿಟ್ಟು ವಾಪಸ್ ಬರೋಲ್ಲ ಅದು.
ಕರಡಿ ದಾಳಿ ಪಾವಗಡದಲ್ಲಿ ಜಾಸ್ತಿ ಆಗ್ತದೆ ಸರ್ ಹೌದು, ಕರಡಿ ದಾಳಿ ಬೇಕಾದಷ್ಟು ಜಾಸ್ತಿ ಆಗಿದೆ ಸರ್. ಮತ್ತು ರೀಸೆಂಟಾಗಿ ಒಂದು 7-8 ವರ್ಷದ ಮುಂಚೆನೂ ಈಗ ಗೊತ್ತಿದೆ ಹಾಗೆ ಎಲ್ಲ ಬಂದಿತ್ತು, ಸಾಸಲಕೋಟೆ ಒಂದು ಇನ್ಸಿಡೆಂಟು ಆಗಿದೆ, ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಕರಡಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡಿತಾ ಇರುವ ಗಾಯಾಳು ಈರಣ್ಣ ಅವರ ಆರೋಗ್ಯವನ್ನ ಪಾವಗಡ ತಾಲೂಕಿನ ವಲಯ ಅರಣ್ಯಾಧಿಕಾರಿ ರಾಕೇಶ್ ಮತ್ತು ಸಹ ವಲಯ ಅರಣ್ಯಾಧಿಕಾರಿ ಜಯಲಕ್ಷ್ಮಿ ವಿಚಾರಿಸಿದ್ರು. ನೀವು ಎದ್ದು ಬಿಟ್ಟು ತಗೊಂಡು ನೋಡಿದ್ರೆ ಅದು ಗಾಬರಿ ಆಗಿ ಅಂದ್ರೆ ಸರ್ ಕಲ್ತಾಣ ಅಂದ್ರೆ ಆ ಥರ ಅದು ಗಾಳಿ ಆಗೋ ಥರ ನೆನಪು, ಸುಮ್ಮನೆ ಗಾಬರಿಗೋಸ್ಕರ ಕಲ್ತಾಣ ಅಂದ್ರೆ ಸರ್ ಇಷ್ಟು ಅದಕ್ಕೆ ಸರ್ ಕಾಳಜಿ ಹಾಂ. ಪ್ರಸ್ತುತ ಮೀಟಿಂಗ್ ಸೀಸನ್ ಆಗಿರೋದ್ರಿಂದ ಕರಡಿಗಳು ಹೆಚ್ಚಾಗಿ ರಾತ್ರಿ ವೇಳೆ ಸಂಚಾರ ಮಾಡ್ತಾ ಇವೆ. ಹಾಗಾಗಿ ರಾತ್ರಿ ವೇಳೆಯಲ್ಲಿ ಓಡಾಡೋದು ಕಡಿಮೆ ಮಾಡಬೇಕು. ಒಂದ್ ವೇಳೆ ಅನಿವಾರ್ಯವಾಗಿ ಹೋಗ್ಲೇಬೇಕು ಅಂದ್ರೆ ಜಾಗೃತಿಯಿಂದ ಸೌಂಡ್ ಮಾಡಿಕೊಂಡು ಓಡಾಡ್ರಿ ಎಂದು ವಲಯ ಅರಣ್ಯಾಧಿಕಾರಿ ರಾಕೇಶ್ ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಿದ್ರು. ನಮಸ್ಕಾರ, ನಾನು ರಾಕೇಶ್ ಅಂತ, ವಲಯ ಅರಣ್ಯಾಧಿಕಾರಿ ಪಾವಗಡ. ಈಗ ಇವತ್ತು ಒಂದು ಪ್ರಕರಣ ಆಗಿದೆ. ಪಾವಗಡದಲ್ಲಿ ಒಂದು ಕರಡಿ ಅಟ್ಯಾಕ್ ಆಗಿದೆ. ಕರಿಯಮ್ಮನಪಾಳ್ಯ, ಮುಗದಾಳು ಬೆಟ್ಟ ಸ್ಟೇಟ್ ಫಾರೆಸ್ಟ್ ಪಕ್ಕದಲ್ಲಿ ಅಡ್ಜಸೆಂಟ್ ಇರೋ ಕರಿಯಮ್ಮನಪಾಳ್ಯದಲ್ಲಿ ಇವತ್ತು ಬೆಳಗಿನ ಜಾವ ಒಂದು ಕರಡಿ ಅಟ್ಯಾಕ್ ಆಗಿದೆ. ಈ ವರ್ಷದಲ್ಲಿ ಇದು 3ನೇ ಪ್ರಕರಣ. ನಾನು ಸಾರ್ವಜನಿಕರಲ್ಲಿ ನಿಮಗೆ ವಿನಂತಿ ಮಾಡೋದೇನೆಂದರೆ, ದಯವಿಟ್ಟು ಸಾರ್ವಜನಿಕರು ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ಓಡಾಡಬೇಡಿ, ಕತ್ಲುತ್ತಲ್ಲಿ ಒಬ್ಬಂಟಿಯಾಗಿ ಓಡಾಡಬೇಡಿ. ಯಾರಾದರೂ ಹೋಗಂಗಿದ್ರೆ ಒಂದು 2-3 ಜನ, ತೋಟಗಳಿಗೆ ಹೋಗ್ಬೇಕಾದ್ರೆ ಒಂದು 2-3 ಜನ ಶಬ್ದ ಮಾಡಿಕೊಂಡು ಆದಷ್ಟು ಓಡಾಡಿ. ಇದು ಎಸ್ಪೆಷಲಿ ಬ್ರೀಡಿಂಗ್ ಸೀಸನ್ ಮತ್ತು ಮೇಟಿಂಗ್ ಸೀಸನ್ ಆಗಿರೋದ್ರಿಂದ ಕರಡಿಗಳು ಓಡಾಟ ಜಾಸ್ತಿ ಇರ್ತವೆ. ಆಮೇಲೆ ಮರಿಗರಡಿಗಳಿದ್ದಾಗ ಹೆಣ್ಗರಡಿ ಭಾಳ ಫೆರೋಷಿಯಸ್ ಆಗಿರುತ್ತೆ. ಹಂಗೇನಾದರೂ ಸಿಕ್ಕಿದಾಗ ಅವನ್ನ ನೀವು ಟ್ಯಾಕಲ್ ಮಾಡೋದಾಗಲಿ ಎನ್ಕೌಂಟರ್ ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಅವೇನಾದರೂ ನಿಮಗೆ ಎದುರುಗಡೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಲ್ಲು ತಗೊಂಡು ಹೊಡೆಯೋದು, ಬೆದರಿಸೋದು, ಆ ಕೆಲಸ ಮಾಡಬೇಡಿ. ಅದ್ರ ಪಾಡಿಗೆ ಅದು ಹೋಗೋಕ್ಕೆ ಬಿಡಿ. ಅದು ಹೋದಾದ್ಮೇಲೆ ನಿಮ್ಮ ಕೆಲಸ ನೀವು ಮುಂದುವರಿಸಿ. ಏನಾದರೂ ಜಾಸ್ತಿ ನಿಮಗೆ ಇದಾಯಿತು, ಹಾವಳಿ ಜಾಸ್ತಿ ಆಯಿತು ಅಂದರೆ ದಯವಿಟ್ಟು ಅರಣ್ಯ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ. ನಮ್ಮ ನಂಬರ್ಗಳೆಲ್ಲ ಡಿಸ್ಪ್ಲೇ ಆಗಿದೆ. ಎಲ್ಲರ ಕಡೆ, ಎಲ್ಲ ಪಂಚಾಯಿತಿಗಳಲ್ಲೂ ಸಹ ನಮ್ಮ ನಂಬರ್ಗಳಿದೆ. ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜೀವದ ಮೇಲೆ ಸ್ವಲ್ಪ ಇದಿರಲಿ, ಏನಂತೀರ ನೀವು, ಕಾಳಜಿ ಇರಲಿ. ಹಾಗಾಗಿ ಆದಷ್ಟು ಒಬ್ಬಂಟಿಯಾಗಿ ಓಡಾಡೋದನ್ನು ಕಮ್ಮಿ ಮಾಡಿ. ಒಂದ್ ಕಡೆ ತುಮಕೂರಿನಲ್ಲಿ ಚಿರತೆ ದಾಳಿ, ಮತ್ತೊಂದು ಕಡೆ ಕರಡಿ ದಾಳಿ. ಪಾವಗಡ, ಮಧುಗಿರಿ ಈ ಭಾಗಕ್ಕೆ ಹೋದ್ರೆ ಕರಡಿ ದಾಳಿಗೆ ಜನ ಬೆಚ್ಚಿ ಬೀಳ್ತಿದ್ದಾರೆ. ಇನ್ನುಳಿದ ತಾಲೂಕುಗಳಲ್ಲಿ ಚಿರತೆ ದಾಳಿಯಿಂದ ಜನ ಭಯಗೊಂಡಿದ್ದಾರೆ. ಹೀಗಾಗಿ ಪ್ರಾಣಿ ಮತ್ತು ಮಾನವ ಸಂಘರ್ಷ ತಡೆಗೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡುವುದು ಅಗತ್ಯವಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.